ಅನಂತಕುಮಾರ್ ಹೆಗಡೆ ಬೆಂಗಾವಲು ಸಿಬ್ಬಂದಿ ಗಲಾಟೆ ಕೇಸ್ಗೆ ಸಂಬಂಧಪಟ್ಟಂತೆ ಗನ್ಮ್ಯಾನ್ ಶ್ರೀಧರ್ ಹಾಗೂ ಡ್ರೈವರ್ ಮಹೇಶ್ಗೆ ಜಾಮೀನು ದೊರೆತಿದೆ. ಇಬ್ಬರಿಗೂ ಷರತ್ತುಬದ್ಧ ಜಾಮೀನನ್ನು ಮಂಜೂರು ಮಾಡಲಾಗಿದೆ. ಇನ್ನು ನೆಲಮಂಗಲ ಜೆಎಂಎಫ್ಸಿ ಕೋರ್ಟ್ನಿಂದ ಜಾಮೀನು ಮಂಜೂರು ಮಾಡಲಾಗಿರುವಂಥದ್ದು. ಗನ್ಮ್ಯಾನ್ ಹಾಗೆ ಡ್ರೈವರ್ ಪರ ವಕೀಲ ನಾಗೇಂದ್ರ ವಾದವನ್ನು ಮಂಡಿಸಿದ್ದಾರೆ. ವಿಚಾರಣೆಗೆ ಹಾಜರಾಗುವಂತೆ ಅನಂತಕುಮಾರ್ಗೆ ನೋಟಿಸ್ ಅನ್ನು ಕೂಡ ನೀಡಲಾಗಿದೆ. ಅಂದರೆ ನಾಳೆ ವಿಚಾರಣೆಗೆ ಹಾಜರಾಗುವಂತೆ ಪೊಲೀಸರು ನೋಟಿಸ್ ನೀಡಿದ್ದಾರೆ. ದಾಬಸ್ಪೇಟೆ ಪೊಲೀಸರಿಂದ ಅನಂತಕುಮಾರ್ಗೆ ನೋಟಿಸ್ ನೀಡಲಾಗಿದೆ. ಇನ್ನು ಅನಂತಕುಮಾರ್ ಹೆಗಡೆಗೆ ಜಾಮೀನು ಅರ್ಜಿ ಹಾಕದ ಹಿನ್ನೆಲೆ ಗನ್ಮ್ಯಾನ್ ಹಾಗೂ ಡ್ರೈವರ್ಗೆ ಮಾತ್ರ ಜಾಮೀನು ಮಂಜೂರಾಗಿದೆ. ಮಾಜಿ ಸಂಸದ ಅನಂತಕುಮಾರ್ ಹೆಗಡೆ ಗನ್ಮ್ಯಾನ್ ಚಾಲಕನಿಂದ ಗೂಂಡಾಗಿರಿ ಕೇಸ್ಗೆ ಸಂಬಂಧಪಟ್ಟಂತೆ ಇದು. ಇನ್ನು ಪ್ರಕರಣದಲ್ಲಿ ಗನ್ಮ್ಯಾನ್ ಶ್ರೀಧರ್ ಮತ್ತು ಚಾಲಕ ಮಹೇಶ್ ಶೆಟ್ಟಿ ಭಾಗಿಯಾಗಿದ್ದು ಷರತ್ತುಬದ್ಧ ಜಾಮೀನು ಇವರಿಗೆ ಮಂಜೂರು ಮಾಡಲಾಗಿದೆ. ನೆಲಮಂಗಲ ಜೆಎಂಎಫ್ಸಿ ಕೋರ್ಟ್ನಿಂದ ಜಾಮೀನು ಮಂಜೂರು ಮಾಡಲಾಗಿದೆ. ಇದು ಒಂದು ನ್ಯಾಯಕ್ಕೆ ಸಂದಿರತಕ್ಕಂಥ ಜಯ ಅಂತ ಹೇಳೋಣ. ಇವತ್ತಿನ ದಿವಸದಲ್ಲಿ ಏನಾಗಿದೆ ಅಂತಂದರೆ, ಸಮಾಜದಲ್ಲಿ ಪೊಲೀಸ್ ವ್ಯವಸ್ಥೆ ಅನ್ನೋದೇನಿದೆ ಅದು ಸರಿಯಾದ ರೀತಿಯಲ್ಲಿ ಕಾರ್ಯವನ್ನು ನಿರ್ವಹಿಸಬೇಕಾಗ್ತದೆ. ಯಾವುದೇ ಒಂದು ಘಟನೆ ನಡೆದಂಥ ಸಂದರ್ಭದಲ್ಲಿ ಆರೋಪಿತರು ಅಂತ ಮಾಡಬೇಕಾದಂಥ ಸಂದರ್ಭದಲ್ಲಿ ಅಲ್ಲಿನ ಒಂದು ವಾಸ್ತವಿಕವಾಗಿ ಏನು ನಡೆದಿದೆ ಘಟನೆ ಅನ್ನೋದನ್ನು ತುಲನೆ ಮಾಡಿಕೊಂಡು ಅವ್ರ ವಿರುದ್ಧವಾಗಿ ಕೇಸನ್ನು ದಾಖಲು ಮಾಡಬೇಕಾಗ್ತದೆ. ಇವತ್ತು ಅನಂತಕುಮಾರ್ ಹೆಗಡೆಯವರು ಏನಿದ್ದಾರೆ 6 ಬಾರಿ ಗೆದ್ದು ಸಂಸದರಾಗಿರ್ತಕ್ಕಂಥವ್ರು, ಭಾರತೀಯ ಜನತಾ ಪಾರ್ಟಿನಲ್ಲಿ ಅವ್ರದೇ ಆಗಿರ್ತಕ್ಕಂಥ ಒಂದು ವರ್ಚಸ್ಸಿರ್ತಕ್ಕಂಥದ್ದು, ಮತ್ತು ಅವರು ಹಿಂದೂ ಸಂಘಟನೆಯ ಬಗ್ಗೆ ಹೆಚ್ಚು ಅವರು ಒಲವನ್ನು ಇಟ್ಕೊಂಡಿರ್ತಕ್ಕಂಥದ್ದು, ಮತ್ತು ಇಡೀ ರಾಷ್ಟ್ರದ ಜನತೆಗೆ ಮತ್ತು ಇಡೀ ರಾಜ್ಯದ ಜನತೆಯ ಪರವಾಗಿ ನಿಂತುಕೊಂಡು ಅವ್ರಿಗಾಗ್ತಕ್ಕಂಥ ಅನ್ಯಾಯದ ವಿರುದ್ಧ ಮಾಡ್ತಕ್ಕಂಥ ಅನ್ಯಾಯವನ್ನು ಎದುರಿಸ್ತಕ್ಕಂಥದ್ದು ಮನೋಭಾವನೆ ಇರ್ತಕ್ಕಂಥದ್ದು ಅನಂತಕುಮಾರ್ ಹೆಗಡೆ ಅವ್ರದ್ದು ಮನಸ್ಥಿತಿ. ಈಗ ನೀವೆಲ್ಲ ನೋಡ್ತಾನೆ ಇರ್ತೀರಿ, ಪ್ರತಿ ಬಾರಿ ಅವ್ರ ಮೇಲೆ ಅಲಿಗೇಷನ್